ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ನಾನು ಇವಾಗ ಡೆಕೋರೇಷನ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಥರ್ಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಡೆಕೋರೇಷನ್ ಮತ್ತು ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಸೊ ಅದು ಮಾರ್ನಿಂಗ್ ಈಸಿ ಆಗುತ್ತಲ್ವ, ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಕಲಶಕ್ಕೆ ಏನೇನು ಹಾಕ್ತೀನಿ ಮತ್ತು ಯಾವ ರೀತಿ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಕಂಪ್ಲೀಟ್ ವಿಡಿಯೋ ಇದು ಆಗಿರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಗೈಸ್, ನಾನಿವಾಗ ಇಲ್ಲಿ ನನ್ನ ಹತ್ರ ಏನೇನಿದೆ ಅಂತ ಹೇಳಿಬಿಟ್ಟು ಒಂದ್ಸಲ ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ನಾನೆಲ್ಲ ಒಂದು ಹತ್ರ ಎತ್ತಿಟ್ಬಿಟ್ಟಿದ್ದೆ. ಸೊ ನನ್ನ ಹತ್ರ ಏನಿದೆ ಏನಿಲ್ಲ ಅಂತ ನಾನು ನೋಡಿಕೊಂಡ್ರೆ ಈಸಿಯಾಗಿ ನನಗೆ ಗೊತ್ತಾಗುತ್ತೆ. ನಾನು ಎಲ್ಲ ಒಂದೇ ಹತ್ರ ಇಟ್ಕೊಳ್ಳೋದ್ರಿಂದ ಸೊ ನನಗೆ ಈಸಿಯಾಗಿ ಎಲ್ಲ ಸಿಗುತ್ತೆ, ಏನು ನಾನು ಮರೆಯಲ್ಲ. ಇಲ್ಲಿ ನಾನು ತೋರಿಸ್ತಾ ಇರೋಂತಹ ಬಾಳೆಗೊನೆನ ನಾನು ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದು, ನಾನೇ ಮಾಡಿದ್ದು. ತುಂಬಾ ಕಷ್ಟ ಆಯಿತು. ಬಟ್ ಆದರೆ ನಾವು ಸ್ವಲ್ಪ ಅಂದರೆ ಯಾರಾದರೂ ನಮಗೆ ಹೆಲ್ಪ್ ಮಾಡೋದಿದ್ದರೆ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು. ವೀಡಿಯೋ ಕೂಡ ಇತ್ತು, ನಾನು ಅದು ವರಲಕ್ಷ್ಮಿ ಹಬ್ಬ ಆಗೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ಡಿಲೀಟ್ ಮಾಡಿಬಿಟ್ಟಿದ್ದೆ ಲಾಸ್ಟ್ ಇಯರು. ಸೊ ಅದಾದಮೇಲೆ ಈ ಕೈಕಾಲುಗಳನ್ನ ಕೂಡ ನಾನು ಲಾಸ್ಟ್ ಇಯರೇ ತೊಗೊಂಡಿದ್ದು. ನಮ್ಮ ಪಾಪು ಕೂಡ ಕೇಳ್ತಾ ಇರ್ತಾನೆ ಬಾಳೆಗೊನೆ ನೋಡಿದಾಗೆಲ್ಲ, ಇದೇನು ಬಾಳೆಹಣ್ಣ ಅಂತ. ಸೊ ಈ ಕೈಕಾಲನ್ನ ನಾನು ಲಾಸ್ಟ್ ಇಯರು ತೊಗೊಂಡು ಅದು ಹಾಕಿದ್ದಾದಮೇಲೆ ಹಾಗೆ ಒಂದು ಕವರಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಹಾಗೆ ಇದು ಬಾಳೆ ದಿಂಡು ಚುಚ್ಚುತ್ತಾರಲ್ವ ಅದು. ಆಮೇಲೆ ನಮಗೆ ಕಲಶಕ್ಕೆ ಏನಾದರೂ ಕಡ್ಡಿ ಅಥವಾ ಕೋಲ ಥರದ್ದು ಬೇಕಲ್ವ, ಅದು ಮತ್ತು ದಾರ ಎಲ್ಲ ಒಂದೇ ಹತ್ರ ಎತ್ತಿಟ್ಟಿದ್ದೀನಿ. ಈ ಒಂದು ಕಪ್ಸು ಮತ್ತು ಪ್ಲೇಟ್ ಇದೆಯಲ್ವ, ಇದನ್ನು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು ಲಾಸ್ಟ್ ಇಯರ್ ತರಿಸ್ಕೊಂಡಿದ್ದು. ಸೊ ಇದರಲ್ಲಿ ಪ್ರಸಾದ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಗ್ರೀನ್ ಮತ್ತು ಮೆರೂನ್ ಕಲರ್ ಬಾರ್ಡ್ರ್ ಟೊಮೊಟೊ ರೆಡ್ ಕಲರ್ ಸ್ಯಾರಿನ ನಾನು ತುಂಬ ಇಷ್ಟಪಟ್ಟು ಈ ವರ್ಷ ಇದೇ ಉಡಿಸ್ಬೇಕು ಅಂತ ತೊಗೊಂಡು ಬಂದೆ. ನಮ್ಮ ಅತ್ತೆ ಈ ಕಲರ್ ತುಂಬ ಚೆನ್ನಾಗಿರುತ್ತೆ, ಇದನ್ನು ಉಡಿಸು ಅಂತ ಅಂದರು. ಸೊ ಅದಕ್ಕೆ ಇವಾಗ ನಾನು ಇದು ಆನಂದ ಕಲರ್ ಇದೆಯಲ್ವಾ, ಸ್ಕೈ ಬ್ಲೂ ಮತ್ತು ಬ್ಲೂ ಕಲರ್, ಇದನ್ನು ನಾನು ಇವತ್ತು ಉಡಿಸ್ತಾ ಇದ್ದೀನಿ. ಸ್ಯಾರಿನ ನೀವು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಬಿಟ್ರೆ ಉಡಿಸೋದು ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ ಬ್ಲೌಸ್ನ ಕಟ್ ಮಾಡಿಕೊಂಡು ಆಮೇಲೆ ನಾನು ಯಾವ ರೀತಿ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅಂದರೆ ಯಾವ ರೀತಿ ನೆರಿಗೆಗಳು ಹಿಡಿಯೋದು ಅಂತ ಹೇಳಿಬಿಟ್ಟು. ಸೊ ಈಗ ನೋಡಿ, ಬ್ಲೌಸ್ ಪೀಸ್ನ ನಾನು ಯಾರ ಹತ್ರನೂ ಕೊಡೋಕ್ಕೆ ಹೋಗಲ್ಲ, ನಾನೇ ಕಟ್ ಮಾಡ್ಕೊಬಿಡ್ತೀನಿ. ಈ ಬ್ಲೌಸ್ ಪೀಸ್ನ ಕಟ್ ಮಾಡಿದಾದಮೇಲೆ ನಾವು ಸ್ಯಾರಿನ ಆಫ್ಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಆ ರೀತಿ ಆಫ್ಗೆ ಫುಲ್ಲು ಕಂಪ್ಲೀಟ್ ಸ್ಯಾರಿನ ಆಫ್ಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾವು ನೆರಿಗೆಗಳು ಹಿಡಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗೋದಿಲ್ಲ, ತುಂಬ ನೀಟಾಗಿ ನೆರಿಗೆಗಳು ಬರುತ್ತೆ. ಈಗ ನೋಡಿ, ನಾನು ಕ್ಲೀನಾಗಿ ಕೆಳಗಡೆ ಅದನ್ನು ಹಾಕ್ಕೊಂಡು, ಅಂದರೆ ಒಂದು ಬಟ್ಟೆ ಮೇಲೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ದೇವ್ರು ಗುಡಿಸೋ ಸೀರೆ ಅಲ್ವಾ, ಅದಕ್ಕೋಸ್ಕರ. ಈಗ ಇದನ್ನು ನಾವು ಈ ರೀತಿ ನಾರ್ಮಲಾಗಿ ನೆರಿಗೆ ಹಿಡಿತಾ ಇದ್ದೀನಿ. ನಾನು ಯಾವುದೇ ರೀತಿ ಪಿನ್ಸ್ ಎಲ್ಲ ಹಾಕಿಲ್ಲ. ನಿಮಗೆ ಏನಾದರೂ ಕನ್ಫ್ಯೂಷನ್ ಆಗೋ ಥರ ಇದ್ದರೆ ಅಥವಾ ಸೀರೆ ಚೆನ್ನಾಗಿ ಕುತ್ಕೊಳ್ಳಲ್ಲ ಅನ್ನೋ ಥರ ಇದ್ದರೆ ನೀವು ಪಿನ್ಸ್ನ ಹಾಕ್ಕೋಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಅರ್ಧಕ್ಕೆಲ್ಲ ಕ್ಲಿಪ್ಸು ಹಾಕ್ತಿಲ್ಲ, ಏನೂ ಹಾಕ್ತಿಲ್ಲ, ಸುಮ್ಮನೆ ಈ ರೀತಿ ನಾರ್ಮಲಾಗಿ ಹಿಡಿತಾ ಇದ್ದೀನಿ. ನಾವು ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸೀರೆನೂ ಕೂರುತ್ತೆ. ಹಾಗೆ ನಿಮಗೇನು ಕಷ್ಟ ಅನಿಸೋದಿಲ್ಲ. ಆಫ್ಗೆ ಒಂದೇ ಸಲ ಫೋಲ್ಡ್ ಮಾಡಿಕೊಂಡು ಆಮೇಲೆ ನೀವು ನೆರಿಗೆ ಹಿಡಿಯೋದ್ರಿಂದ. ಈಗ ನಾನು ಇಲ್ಲೊಂದು ದಾರ ಕಟ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ದಾರ ಕಟ್ಕೊಂಡಿದ್ದಾದಮೇಲೆ ನಾನು ಸೆರಗನ್ನ ರೆಡಿ ಮಾಡ್ಕೊಳ್ತೀನಿ. ಸೆರಗನೂ ಕೂಡ ಅಷ್ಟೇ ನಾನು ಆಫಿಂದನೇ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಉಡ್ಸೋಕ್ಕಾಯಿತು. ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಕೂರ್ತಿತ್ತು. ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆಯಲ್ವಾ. ಇಲ್ಲಿ ನಾನು ಸೆರಗು ಹಾಕ್ಕೊಳ್ಬೇಕಾದ್ರೆ ಮಾತ್ರ ಅಲ್ಲಲ್ಲಿ ಪಿನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೆರಗು ಆವಾಗವಾಗ ಅದು ಎರಡು ಅಂದರೆ ಫೋಲ್ಡ್ ಮಾಡಿರೋದ್ರಿಂದ ಅದು ಕ್ಲೀನಾಗಿ ಕೂರೋದಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸೇಫ್ಟಿ ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಬ್ಲೌಸ್ನ ರೆಡಿ ಮಾಡ್ಕೋಬೇಕು. ನಿಮಗೆ ಬ್ಲೌಸ್ ಏನಾದರೂ ಎರಡೂ ಕಡೆ ಬಾರ್ಡ್ರ್ ಇದ್ದರೆ ಓಕೆ, ನೀವು ಆರಾಮಾಗಿ ಹ್ಯಾಂಡ್ಸ್ನ ಫಿಟ್ ಮಾಡ್ಬೋದು, ಅಂದರೆ ಬಾರ್ಡ್ರ್ ಕೈ ಹತ್ರ ಬರೋ ಥರ. ಇಲ್ಲ ಅಂತಂದರೆ ನೀವು ಬಾರ್ಡ್ರನ್ನ ಕೈ ಹತ್ರ ಹಾಕೋಕ್ಕಾಗೋದಿಲ್ಲ. ನಾನು ನೋಡ್ಕೊಂಡಿಲ್ಲ, ಫಸ್ಟ್ ಅಬ್ಸರ್ವ್ ಮಾಡಿಲ್ಲ, ಎರಡು ಕಡೆ ಬಾರ್ಡ್ರ್ ಇದೆ ಅಂತ ಹೇಳ್ಬಿಟ್ಟು ಹಾಕ್ತಾನೇ ಇದ್ದೀನಿ. ಆಮೇಲೆ ಬಂದಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ ಒಂದ್ಸಲ ನೋಡಿದೆ, ಆವಾಗ ನೆನಪಾಯಿತು, ಓಕೆ ಇದರಲ್ಲಿ ಬಾರ್ಡ್ರ್ ಇಲ್ವಲ್ಲ ಅಂತ. ಸೊ ನೋಡಿ, ಈ ರೀತಿ ಒಂದೇ ಸೈಡ್ ಬಾರ್ಡ್ರ್ ಇರೋದಿದು, ಎರಡೂ ಸೈಡ್ ಬಾರ್ಡ್ರ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಬಾರ್ಡ್ರ್ ಕಾಣಿಸ್ದೇ ಇರೋ ಥರನೇ ನಾನು ಪಿನ್ಸ್ ಮಾಡ್ಕೊಂಡಿದ್ದೆ. ಆ ಒಂದು ಕ್ಲಿಪ್ ಕೂಡ ಮಿಸ್ ಆಗಿಬಿಟ್ಟಿದೆ.
ಆಮೇಲೆ ಇವಾಗ ನಾರ್ಮಲಾಗಿ ನಾನು ಬಿಂದಿಗೆಗೆ ಹಾಗೆ ಹಿಂಗೆ ನಾನು ದಾರ ಕಟ್ಟಿಟ್ಕೊಂಡಿದ್ದಲ್ವ ಹಾಗೆ ಇಲ್ಲಿ ಕಟ್ಟಿದ್ದೀನಿ. ಆಮೇಲೆ ಒಂದು ಬಿಂದಿಗೆಯಲ್ಲಿ ನೀರು ಫುಲ್ಲು ತುಂಬಿಸಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಹಾಕಿ 2 ಇನ್ ಟೇಪ್ ಸಹಾಯದಿಂದ ಅಥವಾ ನೀವು ಈ ರೀತಿ ಪ್ಲಾಸ್ಟರ್ ಇರುತ್ತಲ್ವ ಅದರಿಂದ ಈ ರೀತಿ ಮೇಲೆ ಇನ್ನೊಂದು ಬಿಂದಿಗೆನ ಫಿಕ್ಸ್ ಮಾಡಿಕೊಂಡು ಇವಾಗ ಸೆರಗನ್ನ ಮತ್ತು ಬ್ಲೌಸ್ನ ಎಲ್ಲ ಸೆಟ್ ಮಾಡ್ಕೊಳ್ಳೋದು. ಏನಿಲ್ಲ, ಬ್ಲೌಸ್ನ ಸುತ್ತಿ ಹ್ಯಾಂಡ್ಸ್ನ ಮೇಲಿಂದ ಅಂದರೆ ಒಂದು ಕಂಬಿ ತೊಗೊಂಡಿರ್ತೀರಲ್ವ ಅದ್ರ ಮೇಲಿಂದ ಹಾಕಿದ್ರೆ ಮುಗೀತು. ಸೊ ಈ ಸೀರೆನ ನಾನು ಇನ್ನೂ ರೆಡಿ ಮಾಡಬೇಕು. ಜಸ್ಟ್ ಇಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ, ಅಂದರೆ ಟ್ರಯಲ್ ಮಾಡ್ತಾ ಇದ್ದೀನಿ ಅಷ್ಟೇ, ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಸೊ ಈಗ ನೋಡಿ ಈ ರೀತಿ ಇದೆ ಇಲ್ಲಿ. ಇವಾಗ ನಾನು ಅದನ್ನು ಅಲ್ಲಿ ಇಟ್ಟಾಗ ನಾನು ಕ್ಲೀನಾಗಿ ನೆರಿಗೆಗಳೆಲ್ಲ ಹಿಡಿದು ತೋರಿಸ್ತೀನಿ. ಅಷ್ಟೇ ನಾವಿವಾಗ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಗಣೇಶಗೆ ಅಂತ ಹೇಳಿಬಿಟ್ಟು ಲಾಸ್ಟ್ ಇಯರ್ ತಂದಿದ್ದು. ಸೊ ಚೆಂಡು ಹೂವು ಎಲ್ಲ ನನ್ನದೇ ಓನಾಗಿ, ನನ್ನ ಒಂದು ಶ್ರೀಮಂತನ ಟೈಮಲ್ಲಿ ನಾವು ಓನಾಗಿ ತೊಗೊಂಡಿದ್ದು. ಹಾಗೆ ನಮ್ಮ ಹತ್ರ ಸ್ಟ್ಯಾಂಡು ಮತ್ತು ವೈಟ್ ಕಲರ್ ಸ್ಕ್ರೀನ್ ಇತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಏನಿಲ್ಲ, ಸ್ಟ್ಯಾಂಡ್ನ ಇಟ್ಟು ಆ ಒಂದು ವೈಟ್ ಕಲರ್ ಕರ್ಟನ್ ಇದೆಯಲ್ವಾ ಅದನ್ನು ಹಾಕಿ ನಮ್ಮ ಹತ್ರ ಇದ್ದಿದ್ದು ಹೂವು ಎಲ್ಲ ಹಾಕ್ಕೊಂಡ್ರೆ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಹಸ್ಬೆಂಡೇ ಕಂಪ್ಲೀಟ್ ಡೆಕೋರೇಷನ್ನ ಮಾಡ್ತಾಯಿದ್ದಾರೆ. ಹಾಗೆ ಹಿಂದೆಯಿಂದ ನಾವು ಲೈಟ್ನ ಬಿಡ್ತಾ ಇದ್ದೀವಿ. ಸೊ ನೋಡಿ ಈ ರೀತಿ ಫೈನಲ್ ಆಗಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ಮುಖವಾಡಕ್ಕೆ ನಾನು ಐಬ್ರೋಸ್ ಎಲ್ಲ ಫಿಲ್ ಮಾಡಿಕೊಂಡು ಕುಂಕುಮ ಅರಿಶಿನ ಎಲ್ಲ ಇಟ್ಕೊಳ್ತೀನಿ. ಸೊ ಅಷ್ಟರಲ್ಲಿ ಆಕಾಶ್ ಕೂಡ ನನಗೆ ಇಲ್ಲಿ ಬೊಕ್ಕೆನ ರೆಡಿ ಮಾಡಿಕೊಡ್ತಾ ಇದ್ದಾನೆ. ಅಂದರೆ ಹೂವು ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ಅವನು ಅದನ್ನು ಕ್ಲೀನಾಗಿ ಸೆಟ್ ಮಾಡಿ ನನಗೆ ರೆಡಿ ಮಾಡಿಕೊಡ್ತಾ ಇದ್ದಾನೆ. ಇನ್ನು ನನ್ನ ಹತ್ರ ಒಡವೆ ಏನೇನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಇದು ನೋಡಿ ತಲೆ ಮೇಲೆ ಇಡ್ತೀವಲ್ವ ಕಿರೀಟ, ಅದೊಂದಿದೆ. ದೇವ್ರಿಗೋಸ್ಕರ ಅಂತಲೇ ನಾನು ಈ ಒಂದು ಸೆಟ್ಟು ಮತ್ತು ಕಾಲ್ಗೆಜೆ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಸೊ ಇದು ಕಂಪ್ಲೀಟ್ ಸೆಟ್ ಕೂಡ ದೇವ್ರಿಗಂತಲೇ ತೆಗೆದಿಟ್ಟಿರೋದು. ಇದು ಕೂಡ ನಾನು ಎತ್ತಿ ಒಂದು ಹತ್ರ ಇಟ್ಬಿಡ್ತೀನಿ. ವರಲಕ್ಷ್ಮಿ ಹಬ್ಬದ ದಿನ ಮಾತ್ರ ಇದನ್ನು ತೆಗಿತೀನಿ, ಉಳಿದ ಟೈಮಲ್ಲಿ ನಾನು ತೆಗಿಯೋಕ್ಕೆ ಹೋಗಲ್ಲ. ಈ ಕರಿಮಣಿ ಸರ ಕೂಡ ಅಷ್ಟೇ ದೇವ್ರದ್ದೇ, ನನಗೆ ತುಂಬಾ ಇಷ್ಟ. ಕರಿಮಣಿ ಸರ ನೋಡೋಕೆ ತುಂಬಾ ಚೆನ್ನಾಗಿದೆ. ಈಗ ನೋಡಿ ನಾನು ಇಲ್ಲಿ ವರಲಕ್ಷ್ಮಿನ ಕೂರಿಸೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಸ್ವಸ್ತಿಕದು ರಂಗೋಲಿ ಹಿಟ್ಟಲ್ಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಒಂದು ಬಾಳೆ ಎಲೆ ಹಾಕಿ ಆಮೇಲೆ ಒಂದು ತಟ್ಟೆಯಲ್ಲಿ ನಾನು ಅಕ್ಕಿ ಹಾಕಿ ಇಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿ ನಾವು ಕಲಶನ ಇಟ್ಕೊಂಡು ನಾನಿಲ್ಲಿ ಸುಮ್ಮನೆ ಸೀರೆ ಉಡಿಸ್ಕೊಂಡಿದ್ನಲ್ವ ಅದನ್ನು ತೆಗೆದು ಮತ್ತೆ ನಾನು ಕ್ಲೀನಾಗಿ ಉಡಿಸ್ತೀನಿ. ಏನಿಲ್ಲ, ನಾವು ಇದನ್ನು ತೆಗೆದುಬಿಟ್ಟು ಕ್ಲೀನಾಗಿ ನೆರಿಗೆಗಳನ್ನೆಲ್ಲ ಸ್ವಲ್ಪ ದೂರದಲ್ಲಿ ಇಟ್ಟು ಒಂದು ಸ್ವಲ್ಪ ಒಳಗಡೆಗೆ ದಾರ ಹಾಕ್ಕೊಂಡು ಫೋಲ್ಡ್ ಮಾಡಿ ಈ ರೀತಿ ಕಟ್ಕೊಳ್ಳೋದಷ್ಟೇ. ಈ ರೀತಿ ಯಾಕೆ ಕಟ್ಕೊಳ್ಳೋದು ಅಂದರೆ ನಮಗೆ ನೆರಿಗೆಗಳನ್ನ ಮತ್ತೆ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ, ಅಂದರೆ ಜರುಗಿಸೋದು ಅದೆಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ, ಕ್ಲೀನಾಗಿ ಕೂರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಟ್ರಿಕ್ನ ನಾನು ಸರಿತ ನಮ್ಮ ಅಮ್ಮ ಮನೇಲಿ ಸೀರೆ ಉಡಿಸ್ಕೊಟ್ಲಲ್ವ, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರಲ್ವ, ಆವಾಗ ನಾನು ಇದನ್ನು ನೋಡಿದ್ದು. ಆಮೇಲೆ ನಾವು ಈ ರೀತಿ ಸೆರಗನ್ನ ಹಾಕ್ಕೊಂಡು ಇವಾಗ ಕಾಲನ್ನ ಫಿಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಕಾಲನ್ನ ಜಸ್ಟ್ ಸುತ್ತಿ ನಾವು ಗುಂಡ್ಪಿನ ಸಹಾಯದಿಂದ ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಮುಗೀತು. ತುಂಬ ಚೆನ್ನಾಗಿ ಕೂರುತ್ತೆ. ಇದು ಕಾಲುಗಳೇನು ನೀವು ಜಸ್ಟ್ ಅಲ್ಲಿ ಟೇಬಲ್ ಸ್ವಲ್ಪ ಸಪೋರ್ಟ್ ಕೊಟ್ಟಿಟ್ರೇ ಸಾಕು, ಕರೆಕ್ಟಾಗಿ ಕೂರುತ್ತೆ ಅಂತ ಹೇಳ್ಬೋದು. ಸೊ ಈಗ ಗುಂಪಿನ ಸಹಾಯದಿಂದ ಕಾಲನ್ನು ಕೂಡ ಸೆಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಒಡವೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇರೋ ಮಾಂಗಲ್ಯ ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ನನ್ನ ಹತ್ರ ಏನೇನು ಒಡವೆ ಇದೆಯಲ್ವ, ಅಂದರೆ ದೇವ್ರಿಗೋಸ್ಕರನೇ ನಾನು ಸೆಟ್ನ ತೆಗೆದಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ಇವಾಗ ಹಾಕ್ಕೊಳ್ತೀನಿ. ಕಾಲ್ಗೆಜ್ಜೆ ಕೂಡ ಇದು ದೇವ್ರಿಗೋಸ್ಕರನೇ ನಾನು ತೊಗೊಂಡಿರೋದು. ಇದು ಡಾಬು ಮತ್ತು ಫುಲ್ಲು ಸೆಟ್, ಇದು ಮೀಶೋದಿಂದ ನಾನು ತರಿಸ್ಕೊಂಡಿದ್ದು. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ನಾನು ಇದನ್ನು ಲಾಸ್ಟ್ ಇಯರ್ ತರಿಸ್ಕೊಂಡಿದ್ದು 1180 ಸಮಥಿಂಗ್ ಎಷ್ಟೋ ಇತ್ತು ಅಮೌಂಟು, ಬಟ್ ಇವಾಗ ಎಷ್ಟಾಗಿದೆಯೋ ನನಗೆ ಗೊತ್ತಿಲ್ಲ. ನಾನು ಅದನ್ನು ಮೀಶೋ ಆ್ಯಪಲ್ಲಿ ಚೆಕ್ ಮಾಡಿ ನಾನು ಆ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಇದು. ಹಾಗೆ ನಾನು ಇವಾಗ ಕಾಲ್ಗೆಜ್ಜೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಲ್ಗೆಜ್ಜೆನೂ ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದರೆಲ್ಲದರ ಲಿಂಕ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದರೂ ಬೇಕು ಅಂದರೆ ತೊಗೋಬೋದು. ಇವಾಗ ನೋಡಿ ಈ ಕಡೆ ಕೈ ಸ್ವಲ್ಪ ಕೆಳಗಡೆ ಬಂದಂಗಿದೆಯಲ್ವಾ, ಅದಕ್ಕೋಸ್ಕರ ಪಿನ್ ಸಹಾಯದಿಂದ ಅದನ್ನು ಕ್ಲೀನಾಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ.
ಈಗ ನೋಡಿ ಫೈನಲಿ ಈ ರೀತಿ ಇದೆ. ಈ ಜಡೆನೂ ಕೂಡ ಅಷ್ಟೇ ದೇವ್ರಿಗೋಸ್ಕರನೇ ಎತ್ತಿಟ್ಟಿರೋದು. ಸೈಡಲ್ಲೆಲ್ಲ ಚೆಂಡು ಹೂವನ್ನು ಬಿಟ್ಟು ಆ ಕಡೆ ಈ ಕಡೆ ಒರಿಜಿನಲ್ ಫ್ಲವರ್ಸ್ನ ಆಕಾಶ್ ಡೆಕೋರ್ ಮಾಡಿ ಅದೇ ಬೊಕೆ ಥರ ಮಾಡಿಕೊಟ್ನಲ್ವಾ, ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಈ ರೀತಿ ಇಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಆ ಡಬ್ಬಿಗೆ ಬ್ಲೌಸ್ ಪೀಸ್ ಅಥವಾ ಏನಾದರೂ ನಿಮ್ಮ ಹತ್ರ ಬಟ್ಟೆ ಇದ್ದರೆ ಅದನ್ನು ಕೂಡ ಸುತ್ತಬೋದು. ಈಗ ನೋಡಿ 3 ಪ್ಲೇಟಲ್ಲಿ ಹಣ್ಣುಗಳಿಟ್ಟಿದ್ದೀನಿ, ಹಾಗೆ 4 ಪ್ಲೇಟಲ್ಲಿ ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಮತ್ತು ಎಳ್ಳುಂಡೆ ಇಟ್ಟಿದ್ದೀನಿ. ಇನ್ನೊಂದು ಪ್ಲೇಟಲ್ಲಿ ದೇವ್ರಿಗೆ ಮಡಲು ತುಂಬಬೇಕಲ್ವ, ಆ ಒಂದು ಐಟಮ್ ಬರುತ್ತೆ. ಹಾಗೆ ಇನ್ನೊಂದರಲ್ಲಿ ಕೆಂಪು ನೀರು, ಇಷ್ಟು ಮಾಡ್ಕೊಳ್ತೀನಿ. ಈ ಒಂದು ರಂಗೋಲಿನ ನಮ್ಮ ಅತ್ತೆ ಹಾಕಿರೋದು. ನನ್ನ ಕೈ ಸ್ವಲ್ಪ ಕಟ್ಟಾಗಿತ್ತು ಅದಕ್ಕೋಸ್ಕರ, ಸೊ ಅದಕ್ಕೆ ಕಲರ್ಸ್ ಕೂಡ ಹಾಕಕ್ಕೆ ಹೋಗಲಿಲ್ಲ ಈ ಸಲ. ನಮ್ಮ ಅತ್ತೆನೇ ಫುಲ್ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ಮತ್ತು ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಬಿಡಿಸಿದ್ದಾರೆ. ಮತ್ತು ನಾನು ತುಳಸಿ ಕಟ್ಟೆ ಮುಂದೆ ಮತ್ತು ಡೋರ್ ಹತ್ರ ಎಲ್ಲನೂ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು, ಹಾಗೆ ಚೆಂಡು ಹೂವು ಇತ್ತು, ಚೆಂಡು ಹೂವು ಎಲ್ಲ ಬಾಗಿಲಿಗೆ ಹಾಕಿ ನನ್ನ ಹಸ್ಬೆಂಡು ಮಾವಿನ ತೋರಣ ಪೋಣಿಸ್ಕೊಟ್ಟಿದ್ರು. ಸೊ ಹಾಗೆ ಪ್ಲಾಸ್ಟಿಕ್ದು ಹಾರಗಳೆಲ್ಲ ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಡೋರ್ ಹತ್ರ ಇನ್ನೂ ದೀಪಗಳಿಡಲಿಲ್ಲ, ಇಡಬೇಕು. ಸೊ ಈ ಕಡೆ ಒಂದು ಡೋರ್ ಇದೆಯಲ್ವಾ, ಆ ಡೋರ್ ಹತ್ರ ಆಲ್ರೆಡಿ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಸೊ ಇದಕ್ಕೂ ಕೂಡ ಅಷ್ಟೇ ಡೋರ್ ಅಂದರೆ ಹೊಸ್ಲ ಮೇಲೆ ರಂಗೋಲಿ ಹಾಕ್ಕೊಂಡು ಆಮೇಲೆ ಹೂವು ಎಲ್ಲ ಹಾಕಿ ಪ್ಲಾಸ್ಟಿಕ್ ಹೂವು ಹಾಕಿದ್ದೀನಿ. ಫೈನಲಿ ಈ ರೀತಿ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ರೆಡಿ ಆಗಿ ಬಂದು ಪೂಜೆ ಮಾಡೋದು ಅಷ್ಟೇ ಬಾಕಿ ಇರೋದು. ಸೊ ನಾನು ಇವತ್ತು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಕೂಡ ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಗುಡಿಸಿರೋ ಸೀರೆನ ನಾನು ಈ ಸಲ ಉಟ್ಕೊಳ್ತೀನಿ. ಹಾಗೆ ಬ್ಲೌಸ್ನ ನಾನು ಹೊಲಿಸಿಲ್ಲ, ಬ್ಲೌಸ್ನ ಮೀಶೋದಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ನಾನು ಕೂಡ ರೆಡಿಯಾಗಿ ಬರ್ತೀನಿ ಗೈಸ್. ಇವಾಗ ನಾನು ಕೂಡ ರೆಡಿಯಾಗಿದ್ದ ಹಾಗಿದೆ ನೋಡಿ, ಈ ರೀತಿ ರೆಡಿಯಾಗಿದ್ದೀನಿ. ಫುಲ್ಲು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಗುಡಿಸಿದ್ದಿದ್ದು ಸೀರೆ. ಸೊ ಇವಾಗ ಬನ್ನಿ ಪೂಜೆ ಎಲ್ಲ ಮಾಡೋಣ. ಕಲಶಕ್ಕೆಲ್ಲ ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ಈಗ ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಇವಾಗ ನಾವು ಪೂಜೆ ಮಾಡ್ಬೋದು ಅಂತ ಹೇಳಿದ್ರು. ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲೇ ನೋಡಿದ್ದು. ಸೊ ಇವಾಗ ಕರೆಕ್ಟಾಗಿದೆ, ಟೈಮ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಕಲಶಕ್ಕೆ ಕಲ್ಸಕ್ಕರೆ ಮತ್ತು ಖರ್ಜೂರ, ಗೋಡಂಬಿ ಅದೆಲ್ಲ ಬರುತ್ತಲ್ವ, ಡ್ರೈ ಫ್ರೂಟ್ಸ್ದು ಅದೆಲ್ಲ ಹಾಕ್ಕೊಳ್ತೀನಿ. ಹಾಗೆ ನಾನು ಹೇಳಿದ್ನಲ್ವ ನಿಮಗೆ ಕವಡೆ ಮತ್ತು ಕಮಲದ ಬೀಜ ಅದೆಲ್ಲನೂ ಅದನ್ನು ಕೂಡ ಇವಾಗ ನಾನು ಕಲಶಕ್ಕೆ ಹಾಕ್ಕೊಳ್ತೀನಿ. ಸೊ ಇದೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನೂ ಕೂಡ ಹಾಕ್ಕೊಳ್ತೀನಿ. ಕೆಳಗಡೆ ಇರೋ ಬಿಂದಿಗೆಯಲ್ಲಿ ನಾನು ನೀರು ತುಂಬಿಸಿದ್ನಲ್ವ, ಮೇಲೆ ಇರೋ ಬಿಂದಿಗೆಯಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮಾವಿನ ಎಲೆ ಮತ್ತು 3 ವೀಳ್ಯದೆಲೆ ಇಟ್ಟು ನಾನು ತೆಂಗಿನಕಾಯಿ ಇಟ್ಕೊಂಡು ಆಮೇಲೆ ಮುಖವಾಡ ಇಟ್ಕೊಳ್ತೀನಿ. ಈ ಕಮಲದ ಬೀಜ ಮತ್ತು ಗುಳಗಂಜಿ ಬೀಜ ಮತ್ತು ಗೋಮತಿ ಚಕ್ರ ಮತ್ತು ಕವಡೆ ಮತ್ತು ಅರಿಶಿನ ಕುಂಕುಮ ಇದೆಲ್ಲ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗಿರೋವಂಥದ್ದು. ಸೊ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಕಲಶಕ್ಕೆ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮುಖವಾಡನ ಕರೆಕ್ಟಾಗಿ ಇಟ್ಕೊಳ್ತಾ ಇದ್ದೀನಿ. ಲೈಕ್ ಕ್ರಾಸ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಕ್ಲೀನಾಗಿ ಮುಖವಾಡನ ಇಟ್ಕೊಳ್ತಾ ಇದ್ದೀನಿ. ಮೇಲೆ ಕೆಳಗಡೆ ಆ ಥರ ಏನೂ ಹಾಕ್ದಿರ ನೀವು ಕೂಡ ಅಷ್ಟೇ ಸ್ವಲ್ಪ ನೋಡಿಕೊಂಡು ಮುಖವಾಡನ ಇಟ್ಕೊಳ್ಳಿ. ಹಾಗೆ ಮಲ್ಲಿಗೆ ಹೂವು ಹಾರನ ನನ್ನ ತಮ್ಮ ಕೈಯಲ್ಲಿ ತರಿಸಿದ್ದೆ, ಅದನ್ನು ಹಾಕಿ ರೋಸ್ ಹೂವನ್ನು ನಾನೇ ಪೋಣಿಸಿರೋದು. ಸೊ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆರೂವರೆ ಅಷ್ಟರಲ್ಲಿ ನಾನು ಪೂಜೆನ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಎಲ್ಲರೂ ಆರತಿ ತಗೊಳ್ಳಿ. ನನ್ನ ಒಂದು ವರಲಕ್ಷ್ಮಿ ವ್ರತ ಈ ರೀತಿ ಹೋಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಆ ವರಮಹಾಲಕ್ಷ್ಮಿ ದೇವಿ ವರ ಅನ್ನೋದು ಕೊಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಲಕ್ಷ್ಮೀ ದೇವಿ ನಿಮ್ಮ ಮನೇಲೂ ಕೂಡ ಸದಾ ನೆಲೆಸಿರಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಭರ್ಜರಿಯಾಗಿ ಮಾಡೋದೇ ವರಲಕ್ಷ್ಮಿ ವ್ರತ ಅಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದೇ ವರಲಕ್ಷ್ಮಿ ವ್ರತ. ನಮ್ಮಮ್ಮ ಮನೇಲಿ ನಾವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು ತೆಂಗಿನಕಾಯಿಗೆ ಕಣ್ಣೆಲ್ಲ ಇಟ್ಟು ಸ್ಟಾರ್ಟ್ ಮಾಡಿದ್ವಿ. ಈವನ್ ನಮ್ಮ ಅತ್ತೆ ಕೂಡ ಅದೇ ರೀತಿ ಮಾಡ್ತಾಯಿದ್ರು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಬಟ್ ಇವಾಗ ನಮಗೆ ಆ ದೇವರು ಇಷ್ಟು ಮಾತ್ರ ಮಾಡೋಷ್ಟು ಶಕ್ತಿ ಕೊಟ್ಟಿದ್ದಾನೆ. ಸೊ ಇನ್ನು ಇದೇ ಥರ ನಮಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಯಾವಾಗಲೂ ಮಾಡ್ತೀನಿ ವರಲಕ್ಷ್ಮಿ ವ್ರತನ, ನಾನು ಬಿಡೋದಿಲ್ಲ. ಬರೀ ನಾವು ಈ ಶುಕ್ರವಾರ 16ನೇ ತಾರೀಕು ಬಂತಲ್ವ, ಆ ಶುಕ್ರವಾರನೇ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಗೇನಾದರೂ ಆ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಈ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಮಾಡಬಹುದು. ಏ ಬುಜ್ಜಿ ಆ ಹೇಳು, ಹಾಯ್ ಹೇಳು. ನಮ್ಮ ಪಾಪುದು ಎಲ್ಲರದು ಮ್ಯಾಚಿಂಗ್ ಇದೆ. ಸ್ವಲ್ಪ ಲೈಟಾಗಿ ಅದು ಲೈಟಾಗಿ ಮ್ಯಾಚಿಂಗ್ ಇರೋದು, ಜಾಸ್ತಿ ಮೂವರ್ದು ಇಲ್ಲ. ಪರ್ಫೆಕ್ಟ್ ಏನಿಲ್ಲ, ಅದು ಲೈಟಾಗಿ ಅಷ್ಟೇ. ಹೆಂಗಿದೆ ಚಿನಿ ವರಲಕ್ಷ್ಮಿ? ಅಪ್ಪು ಎಟ್ಲು ಸ್ವಾಮಿ ಹೆಂಗಿದೆ? ಸ್ವಾಮಿ ಹೆಂಗಿದೆ?
ಚುಕ್ಕ ಆ ಕಡೆ ತೋರಿಸ್ಬೇಕಾ? ಹೇಳಿ ಇವಾಗ ಹೆಂಗಿದೆ ಸ್ವಾಮಿ? ಹೇಳು ಸ್ವಾಮಿ ಕಾಣಿಸ್ತಾ ಇದೆ, ನೀನ್ ಹೇಳು ಸ್ವಾಮಿ ಹೆಂಗಿದೆ? ಸೂಪರ್. ಸೂಪರ್ ಆಗಿತ್ತಲ್ಲಮ್ಮ. ಈ ಡ್ರೆಸ್ ಬೇಡ ಅಂದಾಗ ಹೆಂಗೋ ಅಂದಾಗ ಫೋರ್ಸ್ ಮಾಡಿ ಹಾಕ್ಬಿಟ್ಟಿದೀವಿ. ತುಂಬಾ ಹೊತ್ತು ಇಟ್ಕೊಳ್ಳಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ನಿಗೆ ಇಷ್ಟ ಆಗದೆ ಇರೋ ಡ್ರೆಸ್ ಅವ್ನು ಇಟ್ಕೊಳ್ಳಲ್ಲ. ನಂದು ನೋಡಿ ಫುಲ್ ಇದೆ. ಫೈನಲಿ ನಾವು ಮೂವರು ಈ ರೀತಿ ರೆಡಿಯಾಗಿದ್ದೀವಿ. ಇವತ್ತು ನಾನು ದೇವ್ರ ಹತ್ರ ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅತ್ತೆ ಒಬ್ಬಟ್ಟು ಮತ್ತು ಹೆಸರು ಕಾಳಿನ ಪಲ್ಯ, ವಡೆ ಮತ್ತು ಅನ್ನ, ರಸ ಇಷ್ಟನ್ನು ನಮ್ಮ ಅತ್ತೆನೇ ಮಾಡಿದ್ದು. ಸೊ ನಾನು ಇವತ್ತು ಅಡುಗೆ ಮನೇಲಿ ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಹೆಸರುಬೇಳೆ ಕೂಡ ಮಾಡಿದ್ರು, ಹೆಸರುಬೇಳೆನೇ ನಾನು ತೋರಿಸ್ಲಿಲ್ಲ. ಆಮೇಲೆ ನಮ್ಮ ಮಾವ ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅವರೇನು ಹೊಸ ಬಟ್ಟೆ ಹಾಕೋಬೇಕು ಆ ಥರ ಎಲ್ಲ ಏನಿಲ್ಲ, ಅವರು ಹೇಗಿದ್ದಾರೋ ಹಾಗೆ ಇರ್ತಾರೆ ಡೈಲಿನೂ. ವರಲಕ್ಷ್ಮಿ ಹಬ್ಬಕ್ಕೆ ನನಗೇನು ಆಫೀಸ್ ಲೀವ್ ಇರಲಿಲ್ಲ. ಸೊ ನಾನು ವರ್ಕ್ ಫ್ರಮ್ ಹೋಮೇ ತೊಗೊಂಡಿದ್ದೆ. ಲೀವೇ ಹಾಕೋಣ ಅಂದ್ಕೊಂಡೆ, ಹೇಗಿದ್ರು ಮನೇಲಿ ಬೆಳಗ್ಗೆ ಪೂಜೆ ಆಗಿಬಿಟ್ಟಿರುತ್ತಲ್ವ ಅಂತೇಳಿ ವರ್ಕ್ ಫ್ರಮ್ ಹೋಮೇ ತೊಗೊಂಡೆ. ಸೊ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ಬಟ್ ಸ್ವಲ್ಪ ವರ್ಕ್ ಇತ್ತು, ವರ್ಕ್ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಹಾರಿಕಾ ಮತ್ತು ಪಾರು ಇಬ್ಬರು ಬಂದಿದ್ದಾರೆ. ಸೊ ಅದಕ್ಕೆ ಅವ್ರ ಹತ್ರ ಈ ರೀತಿ ಹೇಳ್ತಾ ಇದ್ದಾನೆ, ಅಲ್ಲಿ ಕುತ್ಕೋ ಇಲ್ಲಿ ಕುತ್ಕೋ ಅಂತ ಹೇಳಿ. ಸೊ ಸ್ಕೇಲ್ ಹಿಡ್ಕೊಂಡು ಒಳ್ಳೆ ಮೇಷ್ಟ್ರ ಥರ ಹೇಳ್ತಾ ಇದ್ದಾನೆ. ನಾನು ಇವಾಗ ಇಲ್ಲಿ ಬರೋರಿಗೆ ಬ್ಲೌಸ್ ಪೀಸ್ ಎಲ್ಲ ಇರ್ತಾರಲ್ವ, ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. 11 ಜನ ಮುತ್ತೈದರಿಗೆ ನಾನು ಬ್ಲೌಸ್ ಪೀಸ್ ಕೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ಈ ಆಂಟಿ ಮಧ್ಯಾಹ್ನದವರು ಅಂದರೆ ಅವ್ರು ಉಪವಾಸ ಇರ್ತಾರೆ 5 ಜನ ಬರೋವರೆಗೂ. ಸೊ ಅದಕ್ಕೆ ಹೋಗಿದ್ದ ಅರಿಶಿನ ಕುಂಕುಮ ತೊಗೊಂಡು ಬರೋಣ ಅಂತ ಹೇಳಿ ಅವ್ರ ಮನೇಲಿ ಈ ರೀತಿ ಮಾಡಿದರು. ಗೈಸ್ ಇವಾಗ ಈವ್ನಿಂಗ್ ಆಗಿದೆ, ಇವಾಗ ಪೂಜೆ ಮಾಡಬೇಕು ದೇವ್ರ ಹತ್ರ. ಸೊ ನಾನು ನೋಡಿ ಸ್ಯಾರಿ ಇದನ್ನು ವೇರ್ ಮಾಡಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ತಾಯಿದ್ದೀನಿ. ಸೊ ಕೆಲಸ ಮುಗಿಸ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡಬೇಕು. ಪಾಪ ಏನೂ ತಿಂತಾ ಇಲ್ಲ, ಅವನಿಗೆ ಹೊಟ್ಟೆ ನೋವೇನೋ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಥವಾ ಒಬ್ಬಟ್ಟು ತಿಂದ ಅದರಿಂದ ಜೀರ್ಣ ಏನಾದರೂ ಆಗ್ತಿಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ನಾನಿವಾಗ ರೆಡಿ ಎಲ್ಲ ಆದೆ ಮತ್ತೆ. ಸೊ ಇವಾಗ ಹೋಗಿ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಮನೆಗಳಿಗೆ ಹೋಗಿ ಕರೆದ್ಬಿಟ್ಟು ಬರ್ತೀನಿ ಅರಿಶಿನ ಕುಂಕುಮಕ್ಕೆ. ಅವರು ಕೂಡ ಬರ್ತಾರೆ, ನಾನು ಕೂಡ ಹೋಗ್ತೀನಿ. ಸೊ ಬನ್ನಿ ಇವಾಗ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ನಾನು ಪೂಜೆ ಮಾಡೋಣ ಅಂತ ಹೋದೆ, ಅಷ್ಟರಲ್ಲಿ ನನ್ನ ಮಗನೇ ಪೂಜೆ ಮಾಡ್ತಾ ಇದ್ದಾನೆ. ಶ್ರಾವಣಿ ಕೂಡ ಬಂದಿದ್ಲು ಪೂಜೆಗೆ ಕರೆಯೋಕ್ಕೆ ಅಂತ, ಅಂದರೆ ಅರಿಶಿನ ಕುಂಕುಮಕ್ಕೆ ಕರೆಯೋಕ್ಕೆ ಅಂತ ಹೇಳಿ. ಸೊ ಓಕೆ ಹೋಗೋಣ ಅಂತ ಹೇಳಿ ನಾನು ಪೂಜೆ ಮಾಡಿ ಹೋಗೋಣ ಅಂತ ಹೇಳಿ ಈ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಶ್ರಾವಣಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ನಾನು ಕೂಡ ಮನೆಗಳು ಕರೆಯೋಕ್ಕೆ ಹೋಗ್ಬೇಕು. ಇವಾಗ ಈವ್ನಿಂಗ್ ಮನೆಗಳು ಕರೆಯೋಕ್ಕೆ ಹೋದಾಗ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಇದು ನಮ್ಮ ಅತ್ತೆಯವ್ರ ಸ್ಯಾರಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಸ್ಯಾರಿ ಕೂಡ ಚೆನ್ನಾಗಿದೆ ಅಲ್ವಾ ಗೈಸ್? ನಾನು ಇವಾಗ ಮನೆಗಳಿಗೆ ಕರೆದ್ಬಿಟ್ಟು ಬರೋಕ್ಕಂತ ಹೋಗ್ತಾ ಇದ್ದೀನಿ ಅರಿಶಿನ ಕುಂಕುಮಕ್ಕೆ. ರಿಪೋರ್ಟ್ ಕಳಿಸೋದಿತ್ತು, ಆಮೇಲೆ ಬಂದು ಕಳಿಸೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ಬಿಟ್ಟು ಮನೆಗಳಿಗೆ ಕರೆದ್ಬಿಟ್ಟು ಬರ್ತೀನಿ. ಆಮೇಲೆ ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ಸೊ ನಾನು ಎಲ್ಲರ ಮನೆಯಲ್ಲೂ ಕರೆಯೋಕ್ಕೆ ಅಂತ ಹೋಗಿದ್ದೆ. ನೋಡಿ ಈ ರೀತಿ ಎಲ್ಲರ ಮನೆಗಳಲ್ಲೂ ರೆಡಿ ಮಾಡಿದ್ದಾರೆ. ಇದು ಶ್ರಾವಣಿ ಮನೆದು. ಸೊ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದವ್ರಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಇವಾಗ ಆಕಾಶ್ ಅವ್ರ ಅಮ್ಮ ಕೂಡ ಬಂದಿದ್ದರು ಅರಿಶಿನ ಕುಂಕುಮ ತೊಗೊಂಡೋಗೋಕ್ಕೆ. ಮತ್ತು ನನ್ನ ಫ್ರೆಂಡ್ ವಾಣಿ ಕೂಡ ಬಂದಿದ್ಲು. ಆಕಾಶ್ಗೆ ನಮ್ಮ ಜೊತೆಲೇ ನಿದ್ದೆ ಕೆಟ್ಟಿದ್ದಾನೆ ರಾತ್ರಿ, ಅವನು ಕೂಡ ನಿದ್ದೆನೇ ಮಾಡಲಿಲ್ಲ. ಸೊ ಇವಾಗ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಊಟ ಎಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಆಕಾಶ್ ಮನೆಯಲ್ಲೇ ಮಾಡ್ಕೊಂಡು ಬಂದ್ವಿ. ಸೊ ಅದೆಲ್ಲ ಆದಮೇಲೆ ಇವಾಗ ದೇವ್ರನ್ನ ಸ್ವಲ್ಪ ಕದಲ್ಸೋಣ. ಶನಿವಾರ ಭಾನುವಾರ ದೇವ್ರನ್ನ ಹಾಗೆ ಇಟ್ಟಿರ್ತೀನಿ. ಸೊ ನಾನು ಅದನ್ನು ಲಾಸ್ಟಲ್ಲಿ ಎತ್ತೋವಾಗ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿ. ಸೊ ಇವಾಗ ದೇವ್ರಿಗೆ ಫಸ್ಟು ಪೂಜೆ ಮಾಡಿ ಇವಾಗಲೇ ಕದಲಿಸ್ಬಿಡ್ತೀನಿ ದೇವ್ರನ್ನ. ಸೊ ಅದಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಆರತಿ ತೆಗೆದುಬಿಟ್ಟು ದೇವ್ರನ್ನ ಕದಲಿಸ್ತೀವಿ. ನಾನು ನಾಳೆ ಅಂದರೆ ಶನಿವಾರ ಭಾನುವಾರ 2 ದಿನವೂ ನಾನು ದೇವ್ರನ್ನ ಹಾಗೆ ಇಟ್ಟಿರ್ತೀನಿ. ದೇವ್ರನ್ನ ಹಾಗೆ ಇಟ್ಟು 2 ದಿನವೂ ಏನೇನು ಮಾಡ್ತೀನಿ ಪೂಜೆ ಮತ್ತು ಏನೇನು ನೈವೇದ್ಯ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬರೋಂಥ ವ್ಲಾಗ್ನ ನೋಡಿ. ಹೋಪ್ ಗೈಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.